ಅಮ್ಮ ನೋಡಿ ಐತೆ ಬಿರಿಯಾನಿ ಫುಲ್ ಟೆಂಪ್ಟ್ ಮಾಡ್ತಾ ಇದೆ. ಟೇಸ್ಟ್ ಮಾಡ್ಲಾ? ಸೌಂಡ್ ಬೇಕಾ ಆಗ್ತದ? ಬೆಂಗಳೂರಲ್ಲಿ ಇದ್ದಾಗಂತೂ ಎದ್ನೆ ಬಿದ್ನೆ ಅಂತಂದ್ರೆ ಏನದು, ಎದ್ನೋ ಬಿದ್ರೆ ಏನದು ವರ್ಡು? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನೋಡಿ, ಇಂಥ ಹೆಂಡ್ತಿ ಎಲ್ಲಾದ್ರೂ ಸಿಗ್ತಾರಾ? ಆ ಗಂಡಂಗೆ ನಾನೇ ಕುಡಿ 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 ಅಂದ್ರು ಅವರೇ ಕುಡಿತಾ ಇಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನಾನು ಮತ್ತೆ ರಾಕೇಶ್ ಡಿನ್ನರ್ ಡೇಟ್ಗಂತ ಹೋಗ್ತಾ ಇದ್ದೀವಿ. ಸೊ ಇಬ್ರಿಗೆ ಕ್ಯಾಲಿಫೋರ್ನಿಯಾದಲ್ಲಿ ಡಿನ್ನರ್ಗಂತ ಹೋದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ನಾವು ಆ್ಯಕ್ಚುಲಿ ಗ್ರಾಸರೀಸ್ಗಂತ ಎಷ್ಟೊಂದು ಸರಿ ಬಂದಿದ್ದೀವಿ ಇದೇ ರೋಡಲ್ಲಿ. ಬಂದಾಗೆಲ್ಲ ಅನ್ಕೋತಾ ಇದ್ವಿ ಒಂದ್ಸರಿ ಇಲ್ಲಿ ಬಂದು ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂತ. ಸೊ ಫೈನಲಿ ಇವತ್ತು ಬಂದಿದ್ದೀವಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೇ ಹಾಯ್. ಬೆಂಗಳೂರಲ್ಲಿ ಇದ್ದಾಗಂತೂ ಎದ್ನೋ ಬಿದ್ನೋ ಅಂದ್ರೆ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದ್ವಿ. ಲಿಟ್ರಲಿ ಸಂಡೇ ಬಂದ್ರೆ ಸಾಕು ಮಲ್ಲಿಕಾ ಬಿರಿಯಾನಿ ಅಂತ, ಅಷ್ಟು ದೂರ ಇದ್ರು ಬಿರಿಯಾನಿ ಅಂತೂ ತಿನ್ಲೇಬೇಕಾಗಿತ್ತು. ಬಟ್ ಇಲ್ಲಿ ಹೆಸರು ಹೇಳಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಏನಿದು ಅಂಜಾಪರ್ ಚೆಟ್ಟಿನಾಡ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಓಕೆ, ಇದೊಂದು ಇಂಡಿಯನ್ ರೆಸ್ಟೋರೆಂಟ್. ಆಕ್ಚುಲಿ ಇಂಡಿಯನ್ ವೈಬ್ಸೇ ಕೊಡ್ತಾ ಇದೆ. ಏನ್ ಹೇಳ್ಬೇಕಾ ಹೇಳ್ಬಿಡ. ಒಂದು ಚಿಕನ್ ಲಾಲಿಪಾಪ್, ಒಂದು ಸೀರಾಗ ಸಾಂಬಾರ್ ಬಿರಿಯಾನಿ, ಇನ್ನೊಂದು ಗೋಟ್ ಅದ್ರಲ್ಲಿ ಕೊತ್ತು ಪರೋಟ. ಕೊಟ್ಟು ಪರೋಟ ಚಿಕನ್ ಚಿಕನ್ ಇರ್ಲಿ. ಇದರಲ್ಲಿ ದಮ್ ಬಿರಿಯಾನಿ, ಸಾಂಬಾರ್ ಬಿರಿಯಾನಿಲಿ ಚಿಕನ್ ಗೋಟ್ ಅದ್ರಲ್ಲಿ ಗೋಟ್ ತಗೊಳ್ಳೋಣ. ಇರೋದೇ 2 ಟೈಪ್ಸ್ ಆಫ್ ಬಿರಿಯಾನಿ ಇಲ್ಲಿ. ಅದ್ರಲ್ಲೇ ಡಿಫ್ರೆಂಟ್ ಐತೆ. ಗೋಟು ಚಿಕನ್ 65, ಕೆಳಗಡೆ ನೋಡು ಚೆನ್ನೈ ಸ್ಟೈಲ್ ದಮ್ ಬಿರಿಯಾನಿ, ಒಂದು ಸೀರಾಗ ಸಾಂಬಾರ್ ಬಿರಿಯಾನಿ, ಗೋಟ್ ಒಂದು ಕೊಟ್ಟು ಪರೋಟ, ಚಿಕನ್. ಬೇಡ, ನೀವು ಕುಡೀರಿ ಆಯ್ತಾ ಫುಲ್ಲು. ನಾನು ಹೇಳ್ತಾ ಇರೋದು ನಂದು ಬಿಟ್ಬಿಡಿ, ನೀವು ಫುಲ್ ಕುಡೀರಿ, ನಾನು ಆರಾಮಾಗಿ ಫುಲ್ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಮನೆಗೆ. ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಕುಡೀರಿ, ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ ನೀಟಾಗಿ ಅಂತ. ಈ ಥರ ಪರ್ಮಿಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾಡ್ತೀಯ? ಏನು ಮಾಡೋಕ್ಕಾಗುತ್ತೆ, ನೀವು ಕುಡಿಯಲ್ಲ ಅಂತ ಫುಲ್ ಕಾನ್ಫಿಡೆನ್ಸ್ ನನಗೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಇಂಥ ಹೆಂಡ್ತಿ ಎಲ್ಲಾದ್ರೂ ಸಿಗ್ತಾರಾ? ಆ ಗಂಡಂಗೆ ನಾನೇ ಕುಡಿ 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 ಅಂದ್ರು ಅವರೇ ಕುಡಿತಾ ಇಲ್ಲ. ಲ್ಯಾಟ್ರಿ ಅಮ್ಮ ನೋಡಿ ಐತೆ ಅತ್ತೆ ಗೊತ್ತು ಏನಂತ ಕುಡಿ ಅಂತ ಹೇಳ್ತಾ ಇದ್ದೀನಿ. ಇದು ಕಟ್ ಮಾಡ್ಬಿಡ್ತೀನಿ. ನಾಕ್ಬೇಕಾಗುತ್ತೆ. ಇಲ್ಲ, ಇದನ್ನ ಕಟ್ ಮಾಡ್ಬಿಡ್ತೀನಿ ಹಂಗಂದ್ರೆ. ಆಂಬಿಯನ್ಸ್ ನೋಡ್ದಾ? ನೋಡಿದೆ. ನಿಜ ಫುಲ್ ಇಂಡಿಯನ್ ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೆ ಅನ್ಸಲ್ವಾ, ಅದೇ ಥರನೇ ಅನಿಸ್ತಾ ಇದೆ. ಐ ಥಿಂಕ್ ತಮಿಳ್ನಾಡು ಅಲ್ವಾ ಇದು? ತಮಿಳ್ನಾಡು ಸ್ಟೈಲ್. ಆ್ಯಕ್ಚುಲಿ ನಿಮ್ಮ ಮೆನ್ಯೂನು ನೋಡ್ಬೋದು, ಎಲ್ಲ ತಮಿಳ್ನಾಡು ಐಟಮ್ಸೇ ಜಾಸ್ತಿ ಇದೆ. ಅಂದರೆ ಲೈಕ್ ಕೊತ್ತು ಪರೋಟ, ಮತ್ತು ಚೆನ್ನೈ ಸ್ಟೈಲ್ ದಮ್ ಬಿರಿಯಾನಿ ಎಲ್ಲ ಇದೆ. ಬಟ್ ನಾವು ಸೀರಾಗ ಸಾಂಬಾರ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಲೆಟ್ಸಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ. ಹೆಂಗಿರುತ್ತೆ ಅಂತ ನೋಡೋಣ. ಚೆಟ್ಟಿನಾಡ್ ಸ್ಟೈಲ್ ಅಲ್ಲ, ರೆಸ್ಟೋರೆಂಟ್ ಚೆಟ್ಟಿನಾಡ್ ಸ್ಟೈಲ್ ಇದು. ಓಕೆ, ಏನು ಚೆಟ್ಟಿನಾಡ್ ಸ್ಟೈಲ್ ಅಂದ್ರೆ? ಗೊತ್ತಿಲ್ಲ, ಅದೊಂದು ಪ್ಲೇಸು, ಅದ್ರ ಸ್ಪೆಷಲ್ ಅದು ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟೇ ನನ್ನ ಅಸಂಪ್ಷನ್. ತಿಂದಾದ್ಮೇಲೆ ಹೇಳಿಬಿಡು. ಹೆಂಗೈತೆ? ಚೆನ್ನಾಗಿದೆ. ಆಬ್ವಿಯಸ್ಲಿ ಲೈಕ್ ನಮ್ಮ ಬೆಂಗಳೂರು ಥರ ಇಲ್ಲ ಟೇಸ್ಟು. ಫುಲ್ ಕ್ರಿಸ್ಪಿ ಆಗಿದೆ. ಆಮೇಲೆ ಏನು ಗೊತ್ತಾ, ಸ್ಪೈಸಿನೇ ಇಲ್ಲ, ತುಂಬ ಸ್ಪೈಸಿ ಇಲ್ಲ. ಇನ್ನೊಂಚೂರು ಸ್ಪೈಸಿ ಇರಬೇಕಾಗಿತ್ತು. ಬಟ್ ಇಟ್ಸ್ ಫೈನ್, ಚೆನ್ನಾಗಿದೆ. ಹೆಂಗಿದೆ?
ಚೆನ್ನಾಗಿದೆ. ಸಾಸ್ ಟ್ರೈ ಮಾಡಿ, ಬಟ್ ಏನೋ ಸ್ವೀಟ್ ಅನಿಸ್ತು ನನಗೆ. ತಾನೇ ಸ್ವೀಟ್ ಇರಬೇಕು. ಸ್ವೀಟ್ ಇದೆ, ಸಾಸ್ ಕೊಟ್ಟಿದ್ದಾರೆ, ಏನೋ ಸ್ವೀಟ್ ಟೇಸ್ಟ್ ಇದೆ, ಲೈಕ್ ಚೈನೀಸ್ ಸಾಸ್ ಎಲ್ಲ ಕೊಡಲ್ವಾ ಆ ಥರ ಟೇಸ್ಟ್ ಇದೆ. ಅವ್ರು ಮೆನ್ಷನ್ ಮಾಡಿದ್ರಲ್ಲ ಅಲ್ಲಿ ಚಿಕನ್ ಲಾಲಿಪಾಪ್ ವಿತ್ ಡಿಪ್ ಅಂತ. ಬಿರಿಯಾನಿ ಬಂತು. ಕುಟ್ಟು ಪರೋಟ. ನಾನಂತೂ ಲಿಟ್ರಲಿ ಬಿರಿಯಾನಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದು ಮಟನ್ ಬಿರಿಯಾನಿ ಆ್ಯಂಡ್ ಇದು ಕುತ್ತು ಪರೋಟ. ಕುತ್ತು ಪರೋಟ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀವಿ. ಸೊ ಲೆಟ್ಸ್ ಸಿ ಹೆಂಗಿದೆ ಟೇಸ್ಟ್ ಅಂತ. ಕುಟ್ಟು ಪರೋಟ ತಾನೆ? ಕುತ್ತು ಅಂತಿದೆಯಾ? ಕುತ್ತು ಕುಟ್ಟು ಕುಟ್ಟು ಪರೋಟನಾ ಗೊತ್ತಿಲ್ಲ ನೋಡಿ. ನಾನು ಆ್ಯಕ್ಚುಲಿ ವೀಸಾ ಇದಕ್ಕೆ ಹೋಗಿದ್ನಲ್ಲ, ಆವಾಗ ತಿಂದಿದ್ದೆ ಚೆನ್ನೈಯಲ್ಲಿ. ಇಟ್ ವಾಸ್ ಗುಡ್. ಬಟ್ ಇಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ, ಇವಾಗ ನೋಡೋಣ ಕುತ್ತು ಪರೋಟ ಹೆಂಗಿರುತ್ತೆ ಟೇಸ್ಟ್ ಅಂತ. ಇದು ಕುಟ್ಟು ಪರೋಟ ಇರ್ಬೇಕು, ಕುತ್ತು ಅಲ್ಲ. ಏಕೆ ಕುಡ್ತಾರಲ್ಲ? ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಕುಡ್ತಾರೆ ಅಂತ ಕುಟ್ಟು ಪರೋಟ. ಅದಕ್ಕೆ ಎತ್ತಿರ್ಬೇಕಾತರ. ಏನು ಕುತ್ತು ಪರೋಟ ಅಂತ ಎತ್ತಿರ್ತಾರೆ ಮತ್ತೆ ಸುಮ್ಮನೆ. ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರೋದು ಕುಟ್ಟು ಪರೋಟನ ಕುತ್ತು ಪರೋಟನ ಅಂತ. ಕುಟ್ಟುನೇ ಇರ್ತದೆ. ಹೆಂಗಿದೆ? ಸಿಹಿ ಐತಪ್ಪ. ನನಗೇನು ಗೊತ್ತಿಲ್ಲ. ನಾರ್ಮಲ್ ನಾನು ಜಾಸ್ತಿ ತಿಂದಿಲ್ಲ ಇದನ್ನ ಎಲ್ಲೂ. ಒಂದು 2-3 ಸಲ ತಿಂದಿರೋದು ಅಷ್ಟೇ. ಇದು ನನಗೆ ಗೊತ್ತಿಲ್ಲ. ಇದಿರೋದೇ ಈ ಥರನೋ ಇಲ್ಲ ಯಾವ ಥರನೋ ಗೊತ್ತಿಲ್ಲ. ಆ್ಯಕ್ಚುಲಿ ಟೇಸ್ಟ್ ಸ್ವೀಟ್ ಆಗಿದೆ. ಹೌದು, ಏನೋ ಸ್ವೀಟ್ ಟೇಸ್ಟ್ ಕೊಡ್ತದೆ. ನನಗೆ ಚಿಕನ್ಗಿನ್ನ ಎಗ್ಗೆ ಜಾಸ್ತಿ ಕಾಣಿಸ್ತದೆ. ಹಾಟ್ ಆಗಿ ಇಲ್ವೇನಲ್ವಾ? ಬಿಸಿ ಇಲ್ಲ, ತಣ್ಣಕ್ಕಾಗೋಗಿದೆ. ಮುಂಚೆನೆ ಮಾಡ್ಬಿಟ್ಟು ಇವಾಗೆಲ್ಲ ಬಿಸಿ ಇದು ಮಾಡ್ಕೊಡ್ತಾರೇನಪ್ಪ, ಮೈಕ್ರೋವೇವ್ ಮಾಡ್ಕೊಡ್ತಾರೆ. ನಾನು ಹಂಗೆ ಅನ್ಕೋತಾ ಇದ್ದೀನಿ. ಬಿಕಾಸ್ ಟೈಮ್ ತಗೊಳುತ್ತೆ ತಾನೇ. ಸರ್ವಿಸ್ ಅಂತೂ ಲೈಕ್ ಸೂಪರ್ ಫಾಸ್ಟ್ ಆಗಿ ತಗೊಂಬಂದು ಕೊಟ್ರು. ಬಟ್ ಇದು ಪ್ರಿಪೇರ್ ಮಾಡಕ್ಕೆ ಟೈಮ್ ಅಂತೂ ಬೇಕೇ ಬೇಕು ತಾನೆ. ಬಿರಿಯಾನಿ ಫುಲ್ ಟೆಂಪ್ಟ್ ಮಾಡ್ತಾ ಇದೆ. ಟೇಸ್ಟ್ ಮಾಡ್ಲಾ? ಹೇಗಿದೆ? ನಾಟ್ ಬ್ಯಾಡ್, ನಿಜ ಚೆನ್ನಾಗಿದೆ. ಚೆನ್ನಾಗಿದೆ. ಇಟ್ಸ್ ನೈಸ್. ನಾವು ಅವತ್ತಿಂದವಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ಸ್ ರಿಯಲಿ ಗುಡ್. ಆಯ್ತು, ಕುಟ್ಟು ಪರೋಟ ಮುಗಿಸ್ ಫಸ್ಟ್. ನಾನು ಆಮೇಲೆ ತಿನ್ನೋದು ಹೇಳಿದ್ದೀನಿ. ಬರೀ ಬಿರಿಯಾನಿ ತಿಂದ್ರೆ ನೀನು. ಬಿರಿಯಾನಿ ಸಕ್ಕತ್ತಾಗಿದೆ. ಓಕೆ, ಇವಾಗ ಬಿಲ್ ಬ್ರೇಕ್ ಡೌನ್ ಮಾಡೋಣ. ಎಷ್ಟಾಯ್ತು ಬಿಲ್ಲು? ಚಿಕನ್ ಲಾಲಿಪಾಪ್ 16, ಬಿರಿಯಾನಿ 20, ಕೊತ್ತು ಪರೋಟ 17, ಟ್ಯಾಕ್ಸು 5, ಟೋಟಲು $57.8. $57.8. ಟ್ಯಾಕ್ಸ್ ಅಂದ್ರೆ ಇಲ್ಲಿ ಸರ್ವಿಸ್ ಟ್ಯಾಕ್ಸ್ ಅಥವಾ ಯಾವ ತರ ಬರುತ್ತೆ? ಟೋಟಲ್ ಟ್ಯಾಕ್ಸ್, ನಾರ್ಮಲ್ ಟ್ಯಾಕ್ಸ್, GST ತರ. GST ತರ. ಓಕೆ, ಇನ್ನೇನು ಬಾರ್ಸ್ ಆಯ್ತಲ್ಲ, ನಡಿ. ಇನ್ನೇನು ಇಲ್ಲಿ ಕೂತಿದ್ಯಾ? ಹೋಗೋಣ ಅಷ್ಟೇ. ಇವಾಗ ಮನೆಗೆ ಹೋಗ್ತಾ ಇರೋದು ನಡ್ಕೊಂಡು. ಚೆನ್ನಾಗಿ ತಿಂದಿದ್ದಂತೂ ಆಯ್ತು. ಇವಾಗ ಮನೆಗೆ ಹೋಗೋದಷ್ಟೇ. ಹೋಪ್ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ RC Stories ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್ ಅಂಡ್ ಲವ್ ಯು ಆಲ್.